ವಿಶ್ವಭಾರತಿ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಗಾರ್ಡನ್ ಸಿಟಿ ಬೆಂಗಳೂರು ದೇಶದಲ್ಲೇ ಅತ್ಯಂತ ಹೆಚ್ಚು ಹಚ್ಚ ಹಸಿರಿನ ತಂಗಾಳಿಯ ನಗರಿ. ದೇಶದ ಎಲ್ಲ ಭಾಷೆ ಜನರನ್ನು ಒಂದೇ ಕಡೆ ಹೊಂದಿರೋ ವಿಭಿನ್ನ ಸಂಸ್ಕೃತಿಯ ಸಿಲಿಕಾನ್ ವ್ಯಾಲಿ. ಇಂತಹ ಹೆಗ್ಗಳಿಕೆಯ ನಮ್ಮ ಬೆಂಗಳೂರಿನ ಯಲಹಂಕದಲ್ಲಿ ನಿಮ್ಮನ್ನು ಮತ್ತಷ್ಟು ಚೆಂದ ಕಾಣುವಂತೆ ಮಾಡಲು ಮೇಕ್ ಓವರ್ ಸ್ಟುಡಿಯೋ ಸಜ್ಜಾಗಿದೆ. ಯಲಹಂಕ ನಾಡಿನ ಆಧುನಿಕ ಕೆಂಪೇಗೌಡ ವಿಶ್ವನಾಥ್ರವರು ಮೇಕ್ ಓವರ್ ಸ್ಟುಡಿಯೋನ ಲೋಕಾರ್ಪಣೆ ಮಾಡಿದ್ದಾರೆ. ಯಲಹಂಕದ ಅಟ್ಟೂರಿನ ಮುಖ್ಯ ರಸ್ತೆಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಹಿರಿಯ ಮುಖಂಡರಾದಂಥ ಶ್ರೀಮತಿ ಮಲ್ಲಿಕಾರವರ ನೇತೃತ್ವದಲ್ಲಿ ರೇಡಿಯಂಟ್ ಮೇಕ್ ಓವರ್ ಸ್ಟುಡಿಯೋ ಅಂದರೆ ಅದು ಬ್ಯೂಟಿ ಪಾರ್ಲರನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಇವತ್ತು ಹೆಣ್ಣುಮಕ್ಕಳು ಕೆಲವು ದೊಡ್ಡ ದೊಡ್ಡ ಬ್ಯೂಟಿ ಪಾರ್ಲರ್ಗೆ ಹೋಗಿ ಭಾಳ ದುಡ್ಡನ್ನು ಕೊಡಬೇಕಾಗ್ತದೆ. ಅಷ್ಟೇ ಗುಣಮಟ್ಟದ ಮೇಕಪ್ಪನ್ನು ಮತ್ತು ಬ್ಯೂಟಿಷಿಯನ್ನಾಗಿ ತಯಾರು ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಶ್ರೀಮತಿ ಮಲ್ಲಿಕಾ ಕೇಶವರವರು ಮಾಡ್ತಾಯಿದ್ದಾರೆ. ಸೊ ದಯವಿಟ್ಟು ಇದರ ಸದುಪಯೋಗವನ್ನು ನಮ್ಮ ಯಲಹಂಕದ ಭಾಗದ ಜನ ಉಪಯೋಗಿಸ್ಕೊಳ್ಬೇಕು ಮತ್ತು ಕಡಿಮೆ ವೆಚ್ಚದಲ್ಲಿ ಕೂಡ ಅದನ್ನು ಅವರು ಮಾಡ್ತಾ ಇರೋದ್ರಿಂದ ಅವರಿಗೆ ತಮ್ಮೆಲ್ಲರ ಆಶೀರ್ವಾದ ಬೇಕು ಅಂತಕ್ಕಂಥ ಒಂದು ವಿನಂತಿಯನ್ನು ಮಾಡ್ತಾಯಿದ್ದೀನಿ. ಯಲಹಂಕದ ಅಟ್ಟೂರಿನ BBMP ಕಾಂಪ್ಲೆಕ್ಸ್ನಲ್ಲಿರುವ ಮಲ್ಲಿಕಾ ಕೇಶವರವರ ರೇಡಿಯಂಟ್ ಮೇಕ್ ಓವರ್ ಸ್ಟುಡಿಯೋ ಶುಭಾರಂಭಗೊಂಡಿದೆ. ಈಗಾಗಲೇ ಚೆನ್ನಾಗಿರುವ ನೀವು ಸಭೆ ಸಮಾರಂಭಗಳಲ್ಲಿ ಮತ್ತಷ್ಟು ಚೆನ್ನಾಗಿ ಕಾಣಿಸುವಂತೆ ಮಾಡುವುದೇ ರೇಡಿಯಂಟ್ ಮೇಕ್ ಓವರ್ ಸ್ಟುಡಿಯೋದ ಕೆಲಸ. ಸ್ಟುಡಿಯೋದ ಸೌಲಭ್ಯಗಳ ಬಗ್ಗೆ ಗಣ್ಯರು ಮತ್ತು ರೂವಾರಿಗಳು ಏನು ಹೇಳ್ತಾರೆ ಬನ್ನಿ ಕೇಳೋಣ. ನಾನು ಮೊದಲಿಂದಲೂ ಏನು ಹೇಳೋದು, ಸೌಂದರ್ಯ ಪ್ರಿಯಳು, ಫ್ಯಾಷನ್ ಪ್ರಿಯಳು. ಆದರೆ ಮಕ್ಕಳು ಚಿಕ್ಕದಿರುವಾಗ ಹೋಗಿ ಮಾಡೋದೆಲ್ಲ ಸ್ವಲ್ಪ ಕಷ್ಟ ಆಗ್ತಿತ್ತು. ನಮ್ಮ ಮನೆಗೇ ಕಸ್ಟಮರ್ಸನ್ನು ಕರೆಸಿ ಮಾಡಿಸ್ತಾ ಇದ್ದೆ. ಆದರೆ ಎಷ್ಟೋ ಜನರಿಗೆ ಮನೆಯಲ್ಲಿ ಬಂದು ಮಾಡಿಸ್ಕೊಳ್ಳೋದು, ಮನೆ ಮಂದಿಯೆಲ್ಲ ಇರ್ತಾರೆ ಅಂತ ಮುಜುಗರ ಅನ್ನಿಸ್ತಿತ್ತು. ಇವಾಗ ಹೇಗೂ ನಮ್ಮ ಯಲಹಂಕ ಯಾವ ರೀತಿ ಅಭಿವೃದ್ಧಿ ಆಗ್ತಾ ಇದೆ ನೀವು ನೋಡ್ತಿದ್ದೀರಲ್ಲ. ಇಲ್ಲಿ ಅಂಥ ಒಳ್ಳೆ ಲೀಡರು ನಮ್ಮ SR ವಿಶ್ವನಾಥ್ ಅವರ ಜೊತೆ ಕೆಲಸ ಮಾಡ್ತಾ ಇರೋದ್ರಿಂದ ನನ್ನ ಫ್ರೆಂಡ್ಸ್ ಸರ್ಕಲ್ ಕೂಡ ತುಂಬಾ ದೊಡ್ಡದಾಗಿದೆ. ಆದ್ದರಿಂದ ಫ್ರೆಂಡ್ಸು ಎಲ್ಲ ಸಜೆಸ್ಟ್ ಮಾಡಿದರು, ನೀನೊಂದು ಪರ್ಟಿಕ್ಯುಲರ್ ಆಗಿ ಒಂದು ಸ್ಟುಡಿಯೋ ಮಾಡಿದರೆ ನಮಗೆ ಬರಲಿಕ್ಕೆ ಅನುಕೂಲ ಆಗ್ತದೆ ಅಂತ. ಆದ್ದರಿಂದ ಫ್ರೆಂಡ್ಸ್ ಮಾತಿಗೂ ಬೆಲೆ ಕೊಟ್ಟು ನನ್ನ ಒಂದು ತುಂಬ ದಿನದ ಕನಸು ಒಂದು ಮೇಕಪ್ ಸ್ಟುಡಿಯೋ ಮಾಡಬೇಕು ಎಂಬುದು. ಅದಕ್ಕೆ ಸರಿಯಾಗಿ ನನಗೆ ಒಂದು ನಮ್ಮ ಮನೆ ಹತ್ತಿರವೇ ನಮ್ಮ ಅಟ್ಟೂರು ಈಗ ತುಂಬ ಡೆವಲಪ್ ಆಗ್ತಾ ಇರುವ ಜಾಗ ಆದದ್ರಿಂದ ಅಟ್ಟೂರಲ್ಲೇ ಒಂದು ಶಾಪ್ ಸಿಕ್ಕಿತ್ತು. ಅದನ್ನು ಸ್ಟುಡಿಯೋ ಥರ ಕನ್ವರ್ಟ್ ಮಾಡಿಕೊಂಡು ಜೂನ್ 15ಕ್ಕೆ ಇನಾಗ್ರೇಷನ್ ಆಯಿತು. ನಿಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಶಾಸಕರು, ಜನಮೆಚ್ಚಿದ ನಾಯಕರು ಆದ ಶ್ರೀ SR ವಿಶ್ವನಾಥ್ ಅವರೇ ಬಂದು ನನ್ನ ಸ್ಟುಡಿಯೋವನ್ನು ಲೋಕಾರ್ಪಣೆ ಮಾಡಿಕೊಟ್ಟದ್ದು ನನಗೆ ತುಂಬ ಖುಷಿ. ಅವರೇ ಬಂದದ್ರಿಂದ ಅವರ ಕ್ಷೇತ್ರದಲ್ಲಿರುವ ಎಲ್ಲರಿಗೂ ಇದು ತಲುಪುತ್ತದೆ. ಆದ್ದರಿಂದ ಎಲ್ಲ ಜನ ನನ್ನಲ್ಲಿ ಬರ್ತಾರೆ ಎಂಬ ನಂಬಿಕೆ ಇದೆ. ನನ್ನ ಅಡ್ರೆಸ್ ಕರೆಕ್ಟಾಗಿ ಹೇಳಬೇಕಂದ್ರೆ ರೇಡಿಯಂಟ್ ಮೇಕ್ ಓವರ್ ಸ್ಟುಡಿಯೋ ಅಟ್ಟೂರಲ್ಲಿರುವ BBMP ಕಾಂಪ್ಲೆಕ್ಸಲ್ಲಿ ಶಾಪ್ ನಂಬರ್ 14 ಇದೆ. ರೇಡಿಯಂಟ್ ಮೇಕ್ ಓವರ್ ಸ್ಟುಡಿಯೋ ಬಡ್ಜೆಟ್ ಫ್ರೆಂಡ್ಲಿ ಸ್ಟುಡಿಯೋ. ನಿಮ್ಮ ಅಭಿರುಚಿ ಆಸಕ್ತಿಗೆ ತಕ್ಕಂತೆ ಮೇಕ್ ಓವರ್ ಮಾಡಲಾಗುವುದು. ಮಲ್ಲಿಕಾ ಕೇಶವರವರು ಕಳೆದ 20ಕ್ಕೂ ಹೆಚ್ಚು ವರ್ಷಗಳಿಂದ ಮಕ್ಕಳು, ಯುವತಿಯರು, ಮಹಿಳೆಯರು, ಶಾಲೆ, ಕಾಲೇಜು ವಿದ್ಯಾರ್ಥಿನಿಯರಿಗೆ ಅಲಂಕಾರ ಮಾಡ್ತಿದ್ದಾರೆ. ಮೇಕ್ ಓವರ್ ಸ್ಟುಡಿಯೋದಲ್ಲಿ ಮೆಹಂದಿ ಡಿಸೈನ್, ಸಾರಿ ಡ್ರೇಪಿಂಗ್, ಸಾರಿ ಪ್ರೀ ಪ್ಲೀಟಿಂಗ್, ಹೇರ್ ಸ್ಟೈಲ್, ಫ್ಲೋರಲ್ ಆರ್ಟ್ ಮಾತ್ರವಲ್ಲದೆ ನೇಲ್ ಆರ್ಟನ್ನು ಸಹ ಅಚ್ಚುಕಟ್ಟಾಗಿ ಮಾಡ್ತಾರೆ. ಇವರ ಬಳಿ ಮೇಕ್ ಓವರ್ ಮಾಡಿಸಿಕೊಂಡ ಗೃಹಿಣಿಯರು ಮಲ್ಲಿಕಾ ಕೇಶವರವರ ಕೈಚಳಕದ ಬಗ್ಗೆ ಫಿದಾ ಆಗಿದ್ದಾರೆ. ಹಾಯ್, ನನ್ನ ಹೆಸರು ಜ್ಯೋತಿ. ನಾನು ಮಲ್ಲಿಕಾಗೆ ಪಾಸ್ಟ್ ಒಂದು 17 ಇಯರ್ಸಿಂದ ಪರಿಚಯ. ಸೊ ತುಂಬ ಕ್ಲೋಸ್ ಫ್ರೆಂಡ್ ಆಗಿದ್ದೀವಿ. ಆಮೇಲೆ ನಾನು ಸ್ವಲ್ಪ ಬ್ಯೂಟಿ ಕಾನ್ಷಿಯಸ್ಸು. ಸೊ ಹಾಗಾಗಿ ನನಗೆ ಕರೆಕ್ಟಾಗಿ ಫ್ರೆಂಡ್ ಸಿಕ್ಕಿದ್ಲು. ಯಾಕಂದರೆ ಎಲ್ಲಾದರೂ ಫಂಕ್ಷನ್ ಹೋಗುವಾಗ ನನಗೆ ಮೇಕಪ್ ಮಾಡೋದು, ಸ್ಯಾರಿ ಡ್ರೇಪಿಂಗು, ಆಮೇಲೆ ಹೇರ್ ಸ್ಟೈಲು ತುಂಬ ಇಷ್ಟ ಆಯಿತು ಅವಳದು. ಸೊ ನನ್ನ ಟೇಸ್ಟ್ ಪ್ರಕಾರ ಅವಳು ಸೆಟ್ ಆದಳು. ನನಗೆ ತುಂಬ ಖುಷಿ ಆಯಿತು. ಆಮೇಲೆ ಯಾವ ರೀತಿ ಕೇಳ್ತೀನಿ ಆ ಥರ ನನಗೆ ಮೇಕಪ್ ಮಾಡ್ತಾಳೆ. ಸೊ ಮೇಕಪ್ ಅಂದರೆ ನೋ ಮೇಕಪ್ ಲುಕ್ಕು. ಸ್ವಲ್ಪ ಜನಕ್ಕೆ ತುಂಬ ಗಾಡಿಯಾಗಿ ಬೇಕಾಗಿರುತ್ತೆ, ಸ್ವಲ್ಪ ಜನಕ್ಕೆ ಲೈಟ್ ಬೇಕಾಗಿರುತ್ತೆ. ಸೊ ಆ್ಯಸ್ ಪರ್ ದ ಟೇಸ್ಟ್ ಅವಳು ಅಡ್ಜಸ್ಟ್ ಆಗ್ತಾಳೆ. ಸೊ ಹಾಗಾಗಿ ನಾವು ಏನು ಹೇಳ್ತೀವಿ ಈಸಿಯಾಗಿ ಕ್ಯಾಚ್ ಮಾಡ್ತಾಳೆ. ತುಂಬ ಖುಷಿ ಆಯಿತು. ಆಮೇಲೆ ನಾನು ಎಲ್ಲೂ ಬೇರೆ ಕಡೆ ಹೊರಗಡೆ ಹೋಗಲ್ಲ. ನಂಗೆ ಮಲ್ಲಿಕಾ ಸೆಟ್ ಆದಮೇಲೆ ಬೇರೆ ಕಡೆ ಎಲ್ಲೂ ಹೋಗ್ತಾ ಇಲ್ಲ. ಸೊ ಇವಾಗ ಆ್ಯಸ್ ಅ ಪ್ರೊಫೆಷ್ನಲ್ ಆಗಿ ಅವಾಗ ಯಾವಾಗ ಕರಿಯರ್ ಅಂತ ಚೂಸ್ ಮಾಡಿದ್ಲು, ತುಂಬ ಖುಷಿ ಆಯಿತು. ರೇಡಿಯಂಟ್ ಮೇಕ್ ಓವರ್ ಸ್ಟುಡಿಯೋ ಓಪನ್ ಮಾಡಿದ ಮೇಲೆ ತುಂಬ ಖುಷಿ ಆಯಿತು. ಸೊ ಎಲ್ಲರೂ ಬನ್ನಿ ಫ್ರೆಂಡ್ಸು, ಅವಳು ಸಕ್ಸಸ್ಸಲ್ಲಿ ನಾವು ಒಂದು ಭಾಗಿದಾರೆ ಆಗೋಣ. ಆಲ್ ದಿ ಬೆಸ್ಟ್ ಮಲ್ಲಿಕಾ ಮತ್ತು ನಾನು ಸುಮಾರು 10 ವರ್ಷದಿಂದ ಪರಿಚಯ. ನನ್ನ ಹೆಸರು ಆತ್ಮ ಅಂತ. ನಾನು ಹಾಬಿ ರೈಟರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಮಲ್ಲಿಕಾ ಹೇಗಂದರೆ ಈಗ ನೀವು ಹೇಳಿರಲ್ಲ, ಸೌಂದರ್ಯ ಹೇಳೋದು ಬರೀ ಮುಖಕ್ಕೆ ಸಂಬಂಧಪಟ್ಟಿದ್ದಲ್ಲ, ಅವ್ರ ಮನಸ್ಸಿನಲ್ಲೂ ಇದೆ. ಎಲ್ಲೇ ಕಂಡ್ರೂ ಒಂದು ಆತ್ಮೀಯತೆಯಿಂದ ಮಾತಾಡ್ತಾರೆ.
ಮತ್ತು ಅವರಿಗೆ ಕಲೆ ಮತ್ತು ಸೌಂದರ್ಯ ಅನ್ನೋದು ಒಂಥರ ಪ್ಯಾಷನ್ ಆಗಿತ್ತು. ಈಗ ರೇಡಿಯನ್ ಸ್ಟುಡಿಯೋ ಮೂಲಕ ಅವರು ಪ್ರೊಫೆಷನ್ನಿಗೆ ಇಳಿದಿದ್ದಾರೆ. ಮತ್ತು ಈಗಿನ ಕಾಲದಲ್ಲಿ ಇದು ಮೇಕ್ ಓವರ್ ಸ್ಟುಡಿಯೋ ಅಂದ ತಕ್ಷಣ ಅದು ಬರೀ ಟ್ರೈನಿಂಗ್ ಸೆಂಟ್ರ್ ಒಂದೇ ಅಲ್ಲ, ಈವನ್ ಅಲ್ಲಿ ಕಲ್ತವ್ರು ಎಲ್ಲರೂ ಸ್ಟುಡಿಯೋ ಮಾಡಬೇಕು ಅಂತಲೂ ಇಲ್ಲ. ಯಾಕಂದರೆ ಸ್ಟುಡಿಯೋ ಎಲ್ರಿಗೂ ಆಗದಲೇ ಇರುವಂಥದ್ದು, ಮತ್ತು ಸೌಂದರ್ಯ ಪ್ರಜ್ಞೆ ಎಲ್ರಿಗೂ ಇದೆ. ಈವನ್ ನಾನೇನು ತುಂಬ ಹೋಗ್ತೀನಿ ಅಂತಲ್ಲ, ಅಟ್ಲೀಸ್ಟು ಈ ಸ್ಯಾರಿ ಡ್ರಾಪಿಂಗು ಇಂತಹ ಕೆಲವೊಂದು ಸಹಜವಾಗಿದ್ದನ್ನೇ ನಾವು ಇವ್ರ ಹತ್ರ ಕಲ್ತ್ಕೊಂಡ್ರೆ ನಮಗೆ ಬೇಕಾದಂತೆ ನಮ್ಮ ತೃಪ್ತಿಗಾಗಿ ನಮ್ಮನೆ ಕಾರ್ಯಕ್ರಮಗಳಲ್ಲಿ ಮಾಡಲಿಕ್ಕಾಗುತ್ತೆ. ಈವನ್ ಪ್ರೊಫೆಷನ್ ಸ್ಟುಡಿಯೋ ಆಗಿದ್ದರಿಂದ ಮಲ್ಲಿಕಾ ಯಾವ ರೀತಿ ಕನಸು ಕಂಡಿದ್ದಾರೆ ಅದು ಎಲ್ರಿಗೂ ಸಿಕ್ಕಲಿ, ಇವರ ಆತ್ಮೀಯವಾಗಿ ಸೇವೆ ಮಾಡುವಂಥದ್ದು ಎಲ್ಲ ಗ್ರಾಹಕರಿಗೂ ಸಿಗಲಿ, ಇವರಿಗೆ ಒಳ್ಳೆಯದಾಗಲಿ. ರೇಡಿಯಂಟ್ ಮೇಕ್ ಓವರ್ ಸ್ಟುಡಿಯೋದಲ್ಲಿ ಮೇಕ್ ಓವರ್ ಮಾಡುವುದರ ಜೊತೆಗೆ ಕಲಿಯುವ ಆಸಕ್ತಿ ಉಳ್ಳವರಿಗೆ ನಿಗದಿತ ಫೀಸ್ನೊಂದಿಗೆ ತರಬೇತಿಯನ್ನು ಸಹ ನೀಡಲಾಗುವುದು. ಮಲ್ಲಿಕಾ ಕೇಶವ್ ಕಾಲೇಜು ದಿನಗಳಿಂದಲೇ ಅಲಂಕಾರ ಸೌಂದರ್ಯದಲ್ಲಿ ತುಂಬ ಆಸಕ್ತಿ ಹೊಂದಿದ್ದವರು. ಅನೇಕ ಬ್ಯೂಟಿ ಕಾಂಪಿಟೇಷನ್ಗಳಲ್ಲಿ ಭಾಗವಹಿಸಿ ಬಹುಮಾನ ಗೆದ್ದ ಸಾಧಕಿ. ಇತ್ತೀಚೆಗೆ ಕಾಸ್ಮೆಟಿಕ್ ಕಂಪನಿಯೊಂದರ ಬ್ಯೂಟಿ ಕಂಟೆಸ್ಟ್ನಲ್ಲಿ ಕಿರೀಟವನ್ನ ಮುಡಿಗೇರಿಸಿಕೊಂಡಿದ್ದಾರೆ ಮಲ್ಲಿಕಾ ಕೇಶವ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಬಬಿತಾ ಪೈ. ಇವತ್ತು ನಾನು ಒಂದು ಮೇಕಪ್ ಓಪನಿಂಗ್ ಸೆರೆಮನಿಗೆ ಬಂದಿದ್ದೀನಿ. ಇದ್ರ ಹೆಸರು ರೇಡಿಯಂಟ್ ಮೇಕ್ ಓವರ್ ಸ್ಟುಡಿಯೋ ಅಂತ. ಇದು ನನ್ನ ಗೆಳತಿ ಮಲ್ಲಿಕಾ ಕೇಶವ್ ಓನರು, ಮೇಕಪ್ ಆರ್ಟಿಸ್ಟ್ ಅವರು. ತಮಗೆಲ್ಲ ಗೊತ್ತಿದೆ, ಅವರು ಮೇಕಪ್ ಆರ್ಟಿಸ್ಟು ಹಾಗೆ ಒಂದು ಆರ್ಟಿಸ್ಟು ಕೂಡ. ಸೊ ತುಂಬ ಚೆನ್ನಾಗಿ ಅವ್ರ ಮೇಕಪ್ದು ಕೈ ಚಳ್ಕೊಂಡು ನೋಡಬೇಕಂದ್ರೆ ಅವ್ರ ಹತ್ರ ತಾವು ಬರಬೇಕು. ತುಂಬ ಚೆನ್ನಾಗಿ ಮೇಕಪ್ ಮಾಡ್ತಾರೆ. ಬ್ರೈಡಲ್ ಮೇಕಪ್ ಆಗಿರ್ಬೋದು, ಸೆಮಿ ಬ್ರೈಡಲ್ ಆಗಿರ್ಬೋದು, ರೆಗ್ಯುಲರ್ ಇದು ಬೇಸ್ ಮೇಲೆ ಮೇಕಪ್ಗಳಾಗಿರ್ಬೋದು. ಸೊ ವಿಧ ವಿಧ ಮೇಕಪ್ಗಳನ್ನ ಅವರು ಮಾಡ್ತಾರೆ. ತುಂಬ ಚೆನ್ನಾಗಿದೆ ಮೇಕಪ್ ಇದು ಅವ್ರದ್ದು ಫಿನಿಶಿಂಗ್ಸ್ ಎಲ್ಲ. ಹಾಗೆಯೇ ಅವರು ಸೆಲ್ಫ್ ಗ್ರೂಮಿಂಗ್ ಅಂದರೆ ಈಗ ಮಹಿಳೆಯರು ಡೈಲಿ ಹೇಗೆ ಮೇಕಪ್ ಮಾಡ್ಕೋಬೇಕು, ಅಯ್ಯೋ ತುಂಬ ಟೈಮ್ ಹಿಡಿಯುತ್ತೆ, ಮೇಕಪ್ ಸ್ಟುಡಿಯೋಗೆ ಹೋಗಬೇಕಾ, ಆ ಥರ ಎಲ್ಲ ಇರುತ್ತಲ್ಲ. ಸೊ ಅದೇನ ಸೆಲ್ಫ್ ಗ್ರೂಮಿಂಗ್ ಅಂತ ಏನು ಹೇಳ್ತೀವಿ, ನಮ್ಮನ್ನು ನಾವು ಅಲಂಕರಿಸ್ಕೊಳ್ಳುವಂಥದ್ದು, ಅದನ್ನು ಕೂಡ ಹೇಳ್ಕೊಡ್ತಾರೆ. ತುಂಬ ಬೇಗ ಅಂದರೆ ವೇಗವಾಗಿ ನಾವು ಹೇಗೆ ರೆಡಿ ಆಗಬೇಕು ಅನ್ನೋದನ್ನು ಅವ್ರು ಹೇಳ್ಕೊಡ್ತಾರೆ. ಸೊ ತಾವೆಲ್ಲ ಬಂದು ಈ ಮೇಕಪ್ ಸ್ಟುಡಿಯೋದಲ್ಲಿ ಅವರು ಏನೆಲ್ಲ ಕೈಚಳಕವನ್ನು ತೋರಿಸ್ತಾರೆ ಅಂತ ಹೇಳಿಬಿಟ್ಟು ಅದರದ್ದು ಒಂದು ಅದರದ್ದು ಒಂದು ಲಾಭವನ್ನು ಪಡಿಬೋದು. ಹಾಗೆ ಕೂಡ ತುಂಬಾ ಒಂದು ನಾಮಿನಲ್ ಚಾರ್ಜಸ್ ಎಲ್ಲ ಇದೆ. ಚಾರ್ಜಸ್ಸು ಕೂಡ ತುಂಬ ಹೈ ಏನಿಲ್ಲ. ಸೊ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ತಾವೆಲ್ಲ ಬಂದು ಅವ್ರ ಕೈ ಚಳಕವನ್ನು ಲಾಭವನ್ನು ಪಡೀರಿ. ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಸ್ತ್ರೀ ಇರ್ತಾಳೆ ಅನ್ನೋ ಮಾತಿದೆ. ಈ ಮಾತು ಎಷ್ಟು ನಿಜವೋ, ಮಲ್ಲಿಕಾ ಕೇಶವ್ರವರ ಯಶಸ್ಸಿನ ಪ್ರತಿ ಹೆಜ್ಜೆ ಹಿಂದೆ ಇವರ ಯಜಮಾನರಾದ ಕೇಶವ್ ಇದ್ದಾರೆ ಎನ್ನುವುದು ಅಷ್ಟೇ ಸತ್ಯ. ಅಮ್ಮನ ಮೇಕ್ ಓವರ್ ಕೆಲಸಕ್ಕೆ ಇಬ್ಬರು ಮಕ್ಕಳ ನೆರವು ಮತ್ತು ಹೊಂದಾಣಿಕೆಯೂ ಇದೆ. ಮೇಕ್ ಓವರ್ ಸ್ಟುಡಿಯೋ ಎತ್ತರೆತ್ತರಕ್ಕೆ ಬೆಳೆಯಲಿ ಎಂಬುದು ನಮ್ಮ ಆಶಯ ಸಹ.